ಗರ್ಗರಿಯಾಗಿರುವಂತಹ ಮೆಂತ್ಯ ಸೊಪ್ಪಿನ ಬೋಂಡ ಜೊತೆಗೆ ಸ್ವಲ್ಪ ಖಾರ ಜಾಸ್ತಿನೇ ಇರುವಂತಹ ಚಟ್ನಿನ ನಂಚ್ಕೊಂಡು ತಿಂತಾಯಿದ್ರೆ, ಜೊತೆಗೊಂದು ಕೈಯಲ್ಲಿ ಕಾಫಿನೋ ಟೀನೋ ಹಿಡ್ಕೊಂಡು ಕೂತ್ಬಿಟ್ರೆ ಸಖತ್ ಚೆನ್ನಾಗಿರುತ್ತೆ ಕಣ್ರಿ. ನಿಮ್ಮ ಮನೇಲಿ ಏನಾದರೂ ಮಕ್ಕಳು ಸೊಪ್ಪು ತಿನ್ನಲ್ಲ ಅಂತ ಹಠ ಮಾಡ್ತಾಯಿದ್ರೆ ಅವ್ರಿಗೆ ಈ ರೀತಿ ಒಂದ್ಸಲ ಮೆಂತ್ಯ ಸೊಪ್ಪಿನ ಬೋಂಡ ಮಾಡಿಕೊಟ್ಟು ನೋಡಿ. ಅದ್ರ ಜೊತೆ ಚಟ್ನಿ ಮಾಡಿಕೊಡೋದು ಮಾತ್ರ ಮರಿಬೇಡಿ, ತುಂಬಾ ರುಚಿಯಾಗಿರುತ್ತೆ. ಇದರಲ್ಲಿ ಮೆಂತ್ಯ ಸೊಪ್ಪು ಹಾಕಿದ್ದೀವಿ ಅಂತಲೇ ಗೊತ್ತಾಗಲ್ಲ, ಅಷ್ಟು ರುಚಿಯಾಗಿರುತ್ತೆ ಈ ಬೋಂಡ. ಇದ್ರ ಜೊತೆಗೆ ನಾವೊಂದು ಚಟ್ನಿನೂ ಸಹ ಮಾಡಿ ತೋರಿಸ್ತಾ ಇದ್ದೀನಿ. ಈ ಬೋಂಡ ಮಾಡ್ಕೊಳ್ಳೋದಕ್ಕೆ ಒಂದು ಕಟ್ಟು ಅಂದರೆ ಸ್ವಲ್ಪ ದಪ್ಪ ಇರೋಂತಹ ಕಟ್ಟು ಮೆಂತ್ಯ ಸೊಪ್ಪನ್ನು ತೊಗೊಂಡಿದ್ದೀನಿ. 1 ಕಪ್ಪಷ್ಟು ಮೆಂತ್ಯ ಸೊಪ್ಪಿಗೆ 2 ಕಪ್ಪಷ್ಟು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ. ಈ ಕಡಲೆ ಹಿಟ್ಟು ಅಂಗಡಿಯಿಂದ ಕಡಲೆಬೇಳೆ ತಂದು ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸ್ಕೊಂಡು ಮಿಲ್ ಮಾಡಿಸಿ ಇಟ್ಕೊಂಡಿದ್ದೀನಿ. ಈ ರೀತಿ ನಾವೇ ಕಡಲೆ ಹಿಟ್ಟನ್ನು ಮಾಡಿ ಬಜ್ಜಿ ಮಾಡೋದ್ರಿಂದ ಬಜ್ಜಿ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ಕಡಲೆ ಹಿಟ್ಟಿನ ಕ್ವಾಲಿಟಿನೂ ಸಹ ಚೆನ್ನಾಗಿರುತ್ತೆ. 2 ಬಟ್ಲು ಕಡಲೆ ಹಿಟ್ಟು, 1 ಕಪ್ಪಷ್ಟು ಕೊತ್ತಂಬರಿ ಸೊಪ್ಪು, 1 ಸ್ಪೂನಷ್ಟು ಸೋಂಪು ಕಾಳು, 1 ಸ್ಪೂನಷ್ಟು ಅಜ್ವೈನ್ ತೊಗೊಂಡಿದ್ದೀನಿ, ಅರ್ಧ ಸ್ಪೂನಷ್ಟು ಕೊತ್ತಂಬರಿ ಬೀಜದ ಪೌಡ್ರ್ ತೊಗೊಂಡಿದ್ದೀನಿ. 1 ಈರುಳ್ಳಿನ ಉದ್ದುದ್ದವಾಗೇ ಕಟ್ ಮಾಡ್ಕೊಂಡು ಸೇರಿಸ್ಕೊಳ್ತಿದ್ದೀನಿ. ಇಲ್ಲಿ ಮೆಂತ್ಯ ಸೊಪ್ಪಿನ ಮೇನ್ ಇಂಗ್ರೀಡಿಯೆಂಟ್ ಆಗಿರೋದ್ರಿಂದ ಈರುಳ್ಳಿನ ಸ್ವಲ್ಪ ಕಮ್ಮಿ ತೊಗೊಂಡಿದ್ದೀನಿ. 1 ಈರುಳ್ಳಿ ತೊಗೊಂಡ್ರೆ ಸಾಕಾಗುತ್ತೆ. ಸ್ವಲ್ಪ ಹಸಿಮೆಣಸಿನ್ಕಾಯಿ ಉಪ್ಪು ಹಾಕಿ ಹಾಗೆ ಕಲಿಸ್ಕೊಳ್ತಿದ್ದೀನಿ. ನೋಡಿ, ಈ ಥರ ಡ್ರೈ ಆಗಿದ್ದಾಗ ಒಂದು ಸಲ ಚೆನ್ನಾಗಿ ಕಲಿಸ್ಕೊಳ್ಳಿ. ಅದರಲ್ಲಿ ಈರುಳ್ಳಿ ಸೊಪ್ಪಲ್ಲಿರೋ ನೀರಿನ ಅಂಶ ಎಲ್ಲ ಬಿಟ್ಕೊಂಡ್ಮೇಲೆ ಎಷ್ಟು ಬೇಕಾಗುತ್ತೆ ಅಷ್ಟು ನೀರನ್ನು ಮಾತ್ರ ಸೇರಿಸ್ಕೊಂಡು ಈ ರೀತಿ ಸ್ವಲ್ಪ ಗಟ್ಟಿಯಾಗಿಯೇ ಕಲಸಿಟ್ಕೊಳ್ಬೇಕು. ಸೋಂಪು ಕಾಳು ಮತ್ತು ಕೊತ್ತಂಬರಿ ಬೀಜದ ಪೌಡ್ರನ್ನ ಹಾಕೋದನ್ನು ಮರೆಯೋಕ್ಕೆ ಹೋಗ್ಬೇಡಿ, ಒಂದೊಳ್ಳೆ ಟೇಸ್ಟ್ ಕೊಡುತ್ತೆ. ಯಾವ ಬಜ್ಜಿ ಬೋಂಡ ಮಾಡಬೇಕಾದ್ರೂ ಅಷ್ಟೇ ಕೊತ್ತಂಬರಿ ಬೀಜದ ಪೌಡರು, ಸೋಂಪು ಕಾಳನ್ನು ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ನೋಡಿ, ಈ ಹದಕ್ಕೆ ನಾನು ಹಿಟ್ಟನ್ನು ಕಲಸಿ ರೆಡಿ ಮಾಡಿಟ್ಕೊಂಡಿದ್ದೀನಿ. ಕೈಯಲ್ಲಿಟ್ಟರೆ ಸುಲಭವಾಗಿ ಉಂಡೆ ಮಾಡ್ಕೊಳಕ್ಕೆ ಬರಬೇಕು, ಆ ರೀತಿ ಹಿಟ್ಟನ್ನು ರೆಡಿ ಮಾಡಿಟ್ಕೊಂಡು ಎಣ್ಣೆನೂ ಸಹ ಚೆನ್ನಾಗಿ ಬಿಸಿ ಮಾಡ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಹಾಕಿ ನೋಡಿದ್ರೆ ಬೇಗ ತೇಲ್ ಬರಬೇಕು. ನೋಡಿ, ಈಗ ಎಣ್ಣೆ ಚೆನ್ನಾಗಿ ಕಾದಿದೆ. ಒಂದೊಂದೇ ಬಜ್ಜಿನ ಹಾಕ್ಕೊಳ್ತಿದ್ದೀನಿ. ಹಿಟ್ಟನ್ನು ಹದವಾಗಿ ಸ್ವಲ್ಪ ಗಟ್ಟಿಯಾಗಿಯೇ ಕಲಸಿಟ್ಕೊಳ್ಬೇಕಾಗತ್ತೆ, ಆಗ ಮಾತ್ರ ಎಣ್ಣೆ ಹೀರ್ಕೊಳ್ಳಲ್ಲ. ನೀವು ಸ್ವಲ್ಪ ಹಿಟ್ಟನ್ನು ತೆಳುವಾಗಿ ಕಲಿಸ್ಕೊಂಬಿಟ್ರೆ ಬಜ್ಜಿ ತುಂಬ ಎಣ್ಣೆ ಹೀರ್ಕೊಂಬಿಟ್ಟು ಒಂಥರ ಮೆತ್ತಗಾಗ್ಬಿಡುತ್ತೆ. ಗರಿ ಗರಿಯಾಗಿ ಬರಬೇಕಂದ್ರೆ ಹಿಟ್ಟನ್ನು ಗಟ್ಟಿಯಾಗಿ ಕಲಸಿಟ್ಕೊಳ್ಬೇಕು. ಜೊತೆಗೆ ಎಣ್ಣೆ ಚೆನ್ನಾಗಿ ಕಾದಿರಬೇಕು, ಆವಾಗ ಬೋಂಡನ ಹಾಕ್ಕೊಳ್ಬೇಕು. ಒಂದು ಸೈಡ್ ಬೋಂಡ ಎಲ್ಲ ಬೆಂದಿದೆ, ಇನ್ನೊಂದು ಸೈಡು ತಿರುಗಿಸಿ ಬೇಯಿಸ್ಕೊಳ್ತಾ ಇದ್ದೀನಿ. ನೋಡಿ, ಈ ಕಲರ್ ಬರೋವರೆಗೂ ನೀವು ಬೇಯಿಸ್ಕೊಂಡ್ರೆ ಸಾಕು. ಉರಿನ ಸ್ವಲ್ಪ ಸಿಮ್ಮಲ್ಲಿ ಇಟ್ಕೊಂಡೆ ಮಾಡ್ಕೊಳ್ಳಿ. ಇಲ್ಲಿ ಮೆಂತ್ಯ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಜಾಸ್ತಿ ಹಾಕಿರೋದ್ರಿಂದ ಹೈ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸಿದ್ರೆ ಸ್ವಲ್ಪ ಕಲರ್ ಡಾರ್ಕಾಗಿ ಬಂದುಬಿಡುತ್ತೆ. ಹಾಗಾಗಿ ಸ್ಟವ್ ಉರಿನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನೀವು ಬೇಯಿಸ್ಕೊಳ್ಬೇಕಾಗುತ್ತೆ. ನೋಡಿದ್ರಲ್ಲ, ಗರ್ಗರಿಯಾಗಿರುವಂತಹ ಮೆಂತ್ಯ ಸೊಪ್ಪಿನ ಬೋಂಡನ ಹೇಗೆ ಮಾಡೋದಂತ. ಇದ್ರ ಜೊತೆಗೆ ಒಂದು ಖಾರವಾಗಿರುವಂತಹ ಹಸಿಮೆಣಸಿನ್ಕಾಯಿ ಚಟ್ನಿನೂ ಸಹ ಮಾಡ್ಕೊಳ್ಳೋಣ. ಒಂದೊಳ್ಳೆ ಕಾಂಬಿನೇಷನ್. ಯಾವುದೇ ಬಜ್ಜಿ ಬೋಂಡಗೆ ಈ ಹಸಿಮೆಣಸಿನ್ಕಾಯಿ ಚಟ್ನಿನ ಮಾಡ್ಕೊಂಡು ಹಂಚ್ಕೊತೀನಿ, ತುಂಬಾ ರುಚಿಯಾಗಿರುತ್ತೆ. ಈ ಚಟ್ನಿ ಮಾಡ್ಕೊಳ್ಳೋಕ್ಕೆ ಒಂದು 10ರಿಂದ 15 ಹಸಿಮೆಣಸಿನ್ಕಾಯಿನ ತೊಗೊಂಡು ನೀರಲ್ಲಿ 1 ಕುದಿ ಕುದಿಸ್ಕೊಂಡಿದ್ದೀನಿ. ಇದನ್ನು ಹಸಿದೇ ತೊಗೊಂಡಿಲ್ಲ. ನೀರಲ್ಲಿ 1 ಕುದಿ ಕುದಿಸ್ಕೊಂಡು 1 ಗೆಡ್ಡೆ ಬೆಳ್ಳುಳ್ಳಿ, ಸ್ವಲ್ಪ ಹುಣಸೆ ಹಣ್ಣು, ಸ್ವಲ್ಪ ಜೀರಿಗೆ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಜೊತೆಗೆ ಸ್ವಲ್ಪ ಉಪ್ಪು ಹಾಕ್ಕೊಳ್ತಿದ್ದೀನಿ. ಕೊತ್ತಂಬರಿ ಸೊಪ್ಪನ್ನ ಸ್ವಲ್ಪ ಜಾಸ್ತಿನೇ ತೊಗೊಳ್ಳಿ, ಪುದೀನ ಸೊಪ್ಪಿದ್ರೂ ಸ್ವಲ್ಪ ಸೇರಿಸ್ಕೊಳ್ಳಿ. ನೀರು ಹಾಕ್ದಲ್ಲೇ ಈ ಥರ ಗಟ್ಟಿಯಾಗಿ ರುಬ್ಬಿ ತೊಗೊಂಡಿದ್ದೀನಿ. ನೀವು ತೆಳು ಬೇಕಂದರೆ ಇದಕ್ಕೆ ಸ್ವಲ್ಪ ನೀರನ್ನು ಮಿಕ್ಸ್ ಮಾಡ್ಕೊಳ್ಬೋದು. ನಾನು ಇಲ್ಲಿ ಗಟ್ಟಿಯಾಗಿ ಚಟ್ನಿನ ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ, ಹಸಿಮೆಣಸಿನ್ಕಾಯಿನ ನೀರಿನಲ್ಲಿ ಕುದಿಸಿ ತೊಗೊಳ್ಳಿ, ಆವಾಗ ತುಂಬ ಖಾರ ಬರಲ್ಲ. ತಿನ್ನಬೇಕಾದ್ರೆ ಹಸಿಮೆಣಸಿನ್ಕಾಯಿ ಚಟ್ನಿ ಅಷ್ಟು ಖಾರ ಅನಿಸಲ್ಲ ತಿನ್ನಬೇಕಾದ್ರೆ. ನೋಡಿದ್ರಲ್ವ, ಗರಿ ಗರಿಯಾಗಿ ಹೇಗೆ ಮೆಂತ್ಯ ಸೊಪ್ಪಿನ ಬೋಂಡ ಮಾಡೋದು, ಜೊತೆಗೆ ಹಸಿಮೆಣಸಿನ್ಕಾಯಿ ಚಟ್ನಿನೂ ಸಹ ಯಾವ ರೀತಿ ಮಾಡೋದಂತ ನೋಡಿದ್ರಲ್ವ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ. ಫೇಸ್ಬುಕ್ ಪೇಜಲ್ಲಿ ನೋಡ್ತಾ ಇದ್ದರೆ ಪ್ಲೀಸ್ ಪೇಜ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.